ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಸಾರಿ ಫಾರ್ ದ ಲೇಟ್. ಆ್ಯಂಡ್ ವೆಲ್ಕಮ್ ಫಾರ್ ಅನದರ್ ವ್ಲಾಗ್. ನಾವಿವಾಗ ಶಾಪಿಂಗ್ ಬಂದಿದ್ದೀವಿ. ಸ್ಟೈಲ್ ಯೂನಿಯನ್ ಅಂದ್ಬಿಟ್ಟು ವೈಟ್ ಫೀಲ್ಡಲ್ಲಿದೆ. ಶಾಂತಿನಿಕೇತನ್ ಮಾಲಲ್ಲಿ. ಒಳ್ಳೆ ಬಟ್ಟೆ ಸಿಗುತ್ತೆ ಗೈಸ್, ರೀಸನಬಲ್ ರೇಟ್ ಆ್ಯಂಡ್ ಎವ್ರಿಥಿಂಗ್. ಇವತ್ತು ನಮ್ಮ ಯಜಮಾನ್ರದ್ದು ಸ್ಪೆಷಲ್ ಡೇ. ಹಾಗಾಗಿ ಶಾಪಿಂಗ್ ಬಂದಿದ್ದೀವಿ. ಅವ್ರಿಗೆ ಅಡ್ರೆಸ್ಸು ಯಾವ ಥರ ತೊಗೊಳ್ಳೋಣ ಅಂತಂದ್ಬಿಟ್ಟು ರೀಸನಬಲ್ ರೇಟು. ಡೈಲಿ ಯೂಸ್, ಡೈಲಿ ವೇರ್ಗೆ ಆ ಥರ ಎಲ್ಲನೂ. ಬಟ್ಟೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲ ಯಾವಾಗಲೂ ಇಲ್ಲೇ ಬರೋದು. ಹಾಗಾಗಿ ಶಾಪಿಂಗ್ ಮಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ವೀಡಿಯೋ ತೊಗೊಳ್ತಾ ಇದ್ದೀನಿ. ಇಬ್ಬರದ್ದು ಶಾಪಿಂಗ್ ಆಯಿತು. ಮನೆಗೆ ಹೊರಡ್ತಾ ಇದ್ದೀವಿ. ಐ ಶೋ ಯು ದ ಅಟೈರ್ ಲೇಟರ್. ಓಕೆ. ಇವಾಗ ಈಚೆ ಬಂದಿದ್ದೀವಿ ಫಾರ್ ಅ ಡಿನ್ನರ್. ಸ್ಪೆಷಲ್ ಡಿನ್ನರ್ ನಾವು ಬಂದಿರೋದು ನಮ್ಮ ಯಜಮಾನ್ರಿಗೋಸ್ಕರ. ಮಂಡೇ. ನೀವು ನೋಡ್ಬೋದು, ಮಂಡೇ ನೈಟ್ ಆಫ್ಟರ್ 8 o'clock 9 o'clock ಆದ್ರೂ ರೋಡಲ್ಲಿ ತುಂಬ ಟ್ರಾಫಿಕ್ ಇತ್ತು ಗೈಸ್. ಇಟ್ಸ್ ಬೆಂಗಳೂರು ಅಂತ ಕರೆಯೋದು ಅದಕ್ಕೇ ಅವರ್ ಟ್ರಾಫಿಕ್. ಗ್ಲಿಮ್ಸ್ ನೋಡ್ತಾ ಇರ್ಬೋದು ಸ್ವಲ್ಪ ಆ ಬಿಲ್ಡಿಂಗು. ಯಾವ ಬಿಲ್ಡಿಂಗು ಅಂತ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ. ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ವಿ ಕೇಮ್ ಟು ಎಂಟ್ರೆನ್ಸ್. ವೆಲ್ಕಮ್ ಟು UB City. ಎಸ್ ಫ್ರೆಂಡ್ಸ್, UB Cityಗೆ ಬಂದಿದ್ದೀವಿ. ಆವಾಗ ಒಂದೊಂದು ಸ್ಪೆಷಲ್ ಅಕೇಶನ್ಸ್ಗೆ ವಿ ಪ್ಲಾನ್ ಟು ಗೋ ಸ್ಪೆಷಲ್ ಪ್ಲೇಸಸ್. ಸ್ಪೆಷಲ್ ಪ್ಲೇಸ್ ಅಂದರೆ ಯು ಕ್ಯಾನ್ ಥಿಂಕ್ ಲೈಕ್ ಇಟ್ಸ್ ಅ ಲಕ್ಸುರಿ ಪ್ಲೇಸ್. ಆಬ್ವಿಯಸ್ಲಿ ಅಲ್ವಾ, ನಾವು ದುಡಿಯೋದೆಲ್ಲ ಏನಕ್ಕೆ ಒಂದು ಲಕ್ಸುರಿ ಥಿಂಗ್ಸ್ನ ತೊಗೊಳ್ಬೇಕು, ಲಕ್ಸುರಿಯಾಗಿರಬೇಕು ಅನ್ನೋ ಒಂದು ಪ್ಲ್ಯಾನು. ಹಾಗಾಗಿ ಒಂದು ಅಕೇಶನ್ಸ್ಗೆ ವಿ ವಿಲ್ ಪ್ಲ್ಯಾನ್ ಒನ್ ಪ್ಲೇಸ್ಗೆ ಹೋಗೋ ಥರ ಮಾಡ್ಕೊತೀವಿ. ದ್ಯಾಟ್ ಈಸ್ ಹೌ ವಿ ಆರ್. UB City ನೋಡಿದ್ರಲ್ಲ. ಇದು ಪಾರ್ಕಿಂಗು. ಪಾರ್ಕಿಂಗಲ್ಲಿ ಯು ಹ್ಯಾವ್ ಟು ಟೇಕ್ ಬೈ ಯುವರ್ ಓನ್ ಟಿಕೆಟ್ಸ್ ಪಾರ್ಕಿಂಗ್ ಹೋಗಬೇಕಾದ್ರೆ. ಅಲ್ಲಿ ಯಾರೂ ಇರೋದಿಲ್ಲ, ಬೇರೆ ಮಾಲ್ ಥರ. ನಾವು ಟಿಕೆಟ್ಸ್ ಕಲೆಕ್ಟ್ ಮಾಡೋದು. ದಿಸ್ ಆರ್ ಟಿಕೆಟ್. ಪಾರ್ಕಿಂಗ್ ಕಡೆ ಹೊರಡ್ತಾ ಇದ್ದೀವಿ. UB City ಈಸ್ ಅ ಬಿಗ್. ನಾವು ಯಾವಾಗಲೂ ಚಿಕ್ಕ ವಯಸ್ಸಿನಲ್ಲಿ ಬಸ್ಸಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಅದು ನೋಡ್ತಾ ಇರ್ತಾಯಿದ್ವಿ ಯಾವಾಗ್ಲೂ. ಎಷ್ಟು ದೊಡ್ಡದಾಗಿದೆಪ್ಪ, ಒಂದಲ್ಲ ಒಂದು ದಿವಸ ಇಲ್ಲಿಗೆ ಹೋಗಬೇಕು, ಒಳಗಡೆ ಏನಿದೆ ಅಂತ ನೋಡಬೇಕು ಅನ್ನೋ ಒಂದು ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ ಫ್ರೆಂಡ್ಸ್. ಇದು ಪಾರ್ಕಿಂಗ್ ಹುಡುಕ್ತಾ ಇರೋದು ನಾವು. ಎಲ್ಲಿದೆ ಪಾರ್ಕಿಂಗ್ ಅಂತ. ಹಾಗಾಗಿ ಎಸ್ ಫ್ರೆಂಡ್ಸ್, ಅದು ಎಲ್ಲರಿಗೂ ಇದ್ದೇ ಇರುತ್ತೆ ಕನಸು ಅಲ್ವಾ. ಚಿಕ್ಕ ವಯಸ್ಸಿನಲ್ಲಿ ನಾವೇನೇನು ನೋಡಿದ್ದೀವಿ, ದೊಡ್ಡವರಾದ್ಮೇಲೆ ನಾವು ಇಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು, ಆ ಮಟ್ಟಿಗೆ ನಾವು ರೀಚ್ ಆಗಬೇಕು ಅನ್ನೋದು ಒಂದು. ದಿಸ್ ಈಸ್ ಅವರ್ ಮೋಟಿವೇಶನ್, ಕರೆಕ್ಟ್ ಅಲ್ವಾ. ಚಿಕ್ಕ ವಯಸ್ಸಿನಿಂದ ನಮಗೆ ಎಲ್ಲರಿಗೂ ಒಂದು ಮೋಟಿವೇಶನ್ಸ್ ಇರುತ್ತೆ. ನಾವು ಇಲ್ಲಿಗೆ ಹೋಗಬೇಕು ಅಂತಂದರೆ ಎಸ್ ಆಬ್ವಿಯಸ್ಲಿ ನಾವು ಸಂಪಾದನೆ ಮಾಡಲೇಬೇಕು. ಹಾಗಾಗಿ ಇದು ಮೋಟಿವೇಶನ್ಸ್ ಎಲ್ಲ ಕೊಡುತ್ತೆ. ಇಲ್ಲೆಲ್ಲ ಹೋಗಬೇಕು ಅಂದರೆ ಯು ಹ್ಯಾವ್ ಟು ಸ್ಪೆಂಡ್ ಮೋರ್, ಜಾಸ್ತಿ ಸ್ಪೆಂಡ್ ಮಾಡಬೇಕಾಗತ್ತೆ, ಕರೆಕ್ಟ್ ಅಲ್ವಾ. that is how it is. Here we comes for the parking, pay and park. ಅಲ್ಲಿ ಟಿಕೆಟ್ ತೊಗೊಂಡ್ವಲ್ಲ, ಫಾಸ್ಟಾಗಿ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾವು ಯು ಕ್ಯಾನ್ ಡೂ ಇಟ್. ಪಾರ್ಕಿಂಗ್ ಬೇರೆ ಕಡೆ ಇದೆ UB Cityಗೆ ಆ್ಯಕ್ಚುಲಿ. ಒನ್ ಲೆವೆಲಲ್ಲಿ ಒನ್ ಮಾಲ್ ಇದೆಯಲ್ಲ, ಅದ್ರ ಹೆಸರು ಪ್ರಕಾರ ಅವ್ರು ಪಾರ್ಕಿಂಗ್ ಕೊಟ್ಟಿದ್ದಾರೆ. ಹೋಗಬೇಕಾದ್ರೆ ನಮ್ಮ ಪಾರ್ಕಿಂಗ್ ಬೇರೆ ಕಡೆ ಇತ್ತು. ಸಿನ್ಸ್ ಇಲ್ಲೇ ಪಾರ್ಕಿಂಗ್ ಎಂಟಿ ಆಗಿರೋದ್ರಿಂದ ಪಾರ್ಕ್ ಮಾಡಿದ್ವಿ, ನೋ ಇಶ್ಯೂಸ್ ಅಂತ. ಯಾಕಂದರೆ ಸ್ಯಾಟರ್ಡೆ ಸಂಡೇ ಬಂದರೆ ತುಂಬಾ ಯು ಕಾಂಟ್ ಇವನ್ ಸ್ಟೆಪ್ ಇನ್ ಸೈಡ್. ಪಾರ್ಕಿಂಗ್ ಸಿಗೋದೆ ಬಲು ಕಷ್ಟ. ದಿಸ್ ಈಸ್ ಅ ಲೆವೆಲ್ 1. ಇಲ್ಲಿ ಏನು ಅಂತ ಅಂದರೆ UB City ಇರೋದು ಆ್ಯಕ್ಚುಲಿ 16th ಫ್ಲೋರಲ್ಲಿ. ಈ ಪಾರ್ಕಿಂಗ್ ಇರೋದು ಅದರ್ ಸೈಡಲ್ಲಿ. ಈ ಯಾರು ಲಿಫ್ಟ್ ಪರ್ಸನ್ ಹೇಳಿದ್ರು ಇದು ಈ ಕಡೆ ಹೋಗೋದಲ್ಲ, ಆ ಕಡೆ ಅಂದ್ಬಿಟ್ಟು. ಆಬ್ವಿಯಸ್ಲಿ ನೈಟ್ ಆದರೆ ಎಲ್ಲರೂ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊತಾರೆ ಫ್ರೆಂಡ್ಸು. ಹೀಗೆ ಅವರು ಬಂದಿದ್ದಾರೆ. ಅವ್ರನ್ನ ಎಡಿಟ್ ಮಾಡೋಕ್ಕೆ ನನಗೇನು ಇಷ್ಟ ಇಲ್ಲ. ವಿ ಕಂಟಿನ್ಯೂಡ್ ದ ಥಿಂಗ್ಸ್. ನೋಡಿದ್ರಲ್ಲ ನಮ್ಮ ಅಟೈರ್, ದಟ್ ಈಸ್ ಅವರ್ ಅಟೈರ್. ಫುಲ್ಲಿ ವಿ ಹ್ಯಾವ್ ಮೇಡ್ ಅಪ್ ಅವರ್ ಡ್ರೆಸ್ ಆ್ಯಂಡ್ ಎವ್ರಿಥಿಂಗ್. ಇವಾಗ ಆ ಲಿಫ್ಟಿಂದ ಇಳಿದು ಇನ್ನೊಂದು ಲಿಫ್ಟಿಗೆ. ಅವರು ಲಿಫ್ಟ್ ಆಪ್ರೇಟ್ ಅವರು ಹೇಳಿದರು, ನೀವಿಲ್ಲಿ ಬರೀ 3rd ಫ್ಲೋರ್ವರೆಗೂ ಅಷ್ಟೇ ಹೋಗೋಕ್ಕಾಗೋದು, 2nd ಫ್ಲೋರ್ವರೆಗೂ. ಯು ಕ್ಯಾನ್ ಶಿಫ್ಟ್ ಟು ಅದರ್ ಏರಿಯಾ ಟು ಗೋ ಟು UB City ಅಂತ. ಗೈಸ್, ತುಂಬ ದೊಡ್ಡದಿದೆ. ಅಂದರೆ ನಾವು ಹೋಗಿದ್ದು ಲೇಟು, 8 ಅಲ್ಲ 9:30 ಆಗಿರ್ಬೋದು. ಇಟ್ಸ್ ಅ ಕ್ಲೋಸಿಂಗ್ ಟೈಮ್. UB City ಅವರು ದೇ ವಿಲ್ ಮೆನ್ಷನ್ ಇನ್ ಆನ್ಲೈನ್ ಓನ್ಲಿ. ಟೈಮಿಂಗ್ಸ್ ಎಲ್ಲನೂ ಮೆನ್ಷನ್ ಮಾಡ್ತಾರೆ. ಯಾವಾಗ ಕ್ಲೋಸ್ ಏನು ಅಂತ ನೋಡಿ ಗೈಸ್. ದಿಸ್ ಇಸ್ ಹೌ ಇಟ್ ಇಸ್. ಇವತ್ತು ನಮ್ಮ ಯಜಮಾನರ ಬರ್ಡೇ, ಅಂದರೆ ಹುಟ್ಟುಹಬ್ಬ.
ಸೊ ಸ್ಪೆಷಲ್ ಡೇ, ಸ್ಪೆಷಲ್ ಅಕೇಶನ್ಸ್. ಏನಪ್ಪ ನಾವಿಬ್ಬರು ಬಂದಿದ್ದೀವಿ ಅಂತ ನೋಡ್ತಾ ಇದ್ದೀವ? ಹೌದು. ಸೊ ಮಗು ಆ್ಯಕ್ಚುಲಿ ಊರಿಗೆ ಹೋಗಿತ್ತು. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಸೊ ಒನ್ ಡೇ ಅದು ಹಂಗಾಗುತ್ತೆ. ಸೊ ಮಗು ಎಲ್ಲೋಗಿತ್ತು ಅಂತಂದರೆ ಅವಳು ಪೂರಿ ಜಗನ್ನಾಥ್ಗೆ ಹೋಗಿದ್ರು. ಸೊ ಹಾಗಾಗಿ ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಅವ್ರಿಗಾದರೂ ಅಟ್ಲೀಸ್ಟ್ ದೇವ್ರನ್ನ ನೋಡೋ ಅವಕಾಶ ಸಿಗ್ತಲ್ಲ, ಕಳಿಸಿದ್ದೀವಿ. ಸೊ ಫ್ಯಾಮಿಲಿ ಜೊತೆನೇ. ಸೊ ನೋಡಿ ಫ್ರೆಂಡ್ಸ್, ಇದು ಲಿಫ್ಟು 16th ಫ್ಲೋರಲ್ಲಿರೋದು. ಸೊ ಲಾಸ್ಟ್ ಟೈಮ್ ನನ್ನ ಬರ್ಡೇ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ಇದಕ್ಕೆ ಹೋಗಿದ್ವಿ, 13th ಫ್ಲೋರ್ ಅಂತ ಒಂದು ಇದೆ ಬೆಂಗಳೂರಲ್ಲಿ. ಸೊ ಅಲ್ಲಿ ಹೋಗಿದ್ವಿ. ಇವಾಗ 16th ಫ್ಲೋರು ನಮ್ಮ ಯಜಮಾನ್ರ ಬರ್ಡೇಗೆ ನಾವು ಬಂದಿರೋದು. ಸೊ ಐ ಹ್ಯಾವ್ ಬುಕ್ಡ್ ಆನ್ ಹಿಸ್ ನೇಮ್. ಸೊ ಬಾಲಾಜಿ ಅಡ್ವಾನ್ಸಾಗಿ ಬುಕ್ ಮಾಡಿದ್ವಿ. ಸೊ ಮಂಡೇಸ್ ಅವ್ರಿಗೆ ಕ್ಲಾರಿಟಿ ಕೊಟ್ಟಿದ್ರು. ಸೊ ಇಟ್ ವಿಲ್ ಗೋಯಿಂಗ್ ಟು ಕ್ಲೋಸ್ ಬೈ 10:30 ಕ್ಲೋಸ್ ಆಗೋಗುತ್ತೆ ವೈಂಡ್ ಅಪ್. ಸೊ ಯು ಶುಡ್ ಬಿ ಹರಿ ಅಂತ. ದಿಸ್ ಇಸ್ ದ ಎಂಟ್ರೆನ್ಸ್ ಗೇಟ್. ದೊಡ್ಡದಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಹಳೆ ಕಾಲದಲ್ಲಿ ದೊಡ್ಡ ಡೋರ್ಸ್ ಇರ್ತಾಯಿತ್ತಲ್ಲ ಅರಮನೆಗಳಿಗೆ, ಆ ಥರ ದೊಡ್ಡ ಡೋರ್ ಇದೆ ಯು ಬಿ ಸಿಟಿಲಿ. ಇದೆಲ್ಲ ಗೊತ್ತಲ್ಲ ಫ್ರೆಂಡ್ಸ್, ಇದೆಲ್ಲ ಡ್ರಿಂಕಿಂಗ್ ಏರಿಯಾ. ಸೊ ಎಲ್ಲನೂ ಸೊ ಎಂಟಿ ಇದೆ. ಒಬ್ವಿಯಸ್ಲಿ ಇಟ್ ಈಸ್ ಅ ಮಂಡೇ ರೈಟ್. ಸೊ ವಿ ಕಾಂಟ್ ಹೆಲ್ಪ್. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಸೊ ಫ್ರೀ ಆಗಿದೆ. ಸೊ ವಿ ಕ್ಯಾನ್ ಎಂಜಾಯ್. ನಮ್ಮದೇ ಹೋಟೆಲು, ನಾವೇ ರಾಜ ರಾಣಿ ಥರ ಆಡ್ತಾಯಿದ್ವಿ. ಸೊ ಇನ್ನೊಂದು ವಿಷಯ ಗೊತ್ತಾ, RCB ಮ್ಯಾಚ್ ನಡೀತಾ ಇತ್ತು ಅಲ್ಲಿ. ಐ ಕುಡಂಟ್ ಟೇಕ್ ದಟ್ ಪಿಕ್ಚರ್. ಸೊ RCB ಮ್ಯಾಚ್ ನಡೀತಾಯಿತ್ತು. ಸೊ ಹೋಗಿದ್ದೆ ಲೇಟು. ಸೊ ಚೂಸ್ ಮಾಡ್ತಾಯಿದ್ವಿ ಯಾವ ಕಡೆ ಕೂತ್ಕೊಳ್ಳೋದು, ಏನು ಮಾಡೋದು ಅಂತ. ಇದರ ಸೈಡ್ ಇದು ಓಪನ್ ಏರಿಯಾ. ಸೊ ನಾವು ಈ ಕಡೆ ಬಂದಿರೋದು ಹೊರಗಡೆ. ಇಟ್ ಈಸ್ ಅ ಓಪನ್ ಪ್ಲೇಸ್ ಅಂದ್ಬಿಟ್ಟು ಸ್ಕೈ ಎಲ್ಲ ಕಾಣುತ್ತೆ. ಸೊ ಇದು ಯು ಕ್ಯಾನ್ ಡ್ಯಾನ್ಸ್. ಆ್ಯಂಡ್ ಸ್ಯಾಟರ್ಡೆ ಸಂಡೇ ಬಂದರೆ ಯು ಆರ್ ನಾಟ್ ಈವನ್ ಎಕ್ಸ್ಪೆಕ್ಟಿಂಗ್ ದ ಥಿಂಗ್ಸ್. ಸೊ ಆಪೋಸಿಟಲ್ಲಿ ನಮ್ಮ ಕಿಂಗ್ ಫಿಶರ್, ಸೊ ಹೂ ಓನ್ಸ್ ಅವರ್ ಎಕ್ಸ್ RCB ಓನರ್ ಕಿಂಗ್ ಫಿಶರ್ ಅವ್ರ ಮನೆ ಇದೆ. ಸೊ ಇಟ್ ವಾಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ವಿ ಸ್ಟಾರ್ಟೆಡ್ ಟು ಆರ್ಡರ್. ಏನಂತ ಆರ್ಡರ್ ಮಾಡಿದ್ವಿ, ಗಾರ್ಲಿಕ್ ಬ್ರೆಡ್ಡು ಆ್ಯಂಡ್ ದಿಸ್ ಇಸ್ ಪಾಸ್ತಾ ಅಂತ ಯು ಬಿ ಸಿಟಿ ಸ್ಪೆಷಲ್. ನಾವೇನು ಮಾಡಿದ್ವಿ, ಹೋಗಿದ್ದು ಲೇಟು. ಸೊ ವಿ ಆಸ್ಟ್ ವಾಟ್ ಈಸ್ ದ ಸ್ಪೆಷಲ್. ಸೊ ಹೀ ಸಜೆಸ್ಟೆಡ್ ಕ್ರಿಸ್ಪಿ ಲೋಟಸ್ ಸ್ಟೆಮ್ ಆ್ಯಂಡ್ ಬರ್ಗರ್, ಆಬ್ವಿಯಸ್ಲಿ ಅ ಪಿಜ್ಜಾ, everything. And this is a special dessert. So it is must try ಅಂದ್ಬಿಟ್ಟು. ಇಟ್ ಇಸ್ ಸೋ ಅಮೇಝಿಂಗ್. ನಾವೆಲ್ಲ ಮಾಸ್ಟರ್ ಶೆಫು ಆ ಥರ ಎಲ್ಲನೂ ನೋಡಿರ್ತೀರ ಆಬ್ವಿಯಸ್ಲಿ. ಬೇರೆ ಇದೆಲ್ಲನೂ ಮಾಸ್ಟರ್ ಶೆಫ್ ಎಲ್ಲ ಹೆಂಗೆ ಮಾಡಿದ್ರು ಅಂದರೆ ಟಿಟ್ಟೋ ಹಾಗೆ ಇತ್ತು. ಸೊ ಮೆಷಲಿನಿಯನ್ ಶೆಫ್ಸ್ ಎಲ್ಲನೂ ಮಾಡ್ತಾರಲ್ಲಿ. ಸೊ ಇಟ್ ವಾಸ್ ಗುಡ್. ನೋಡಿ ಬರ್ಗರು, ಫ್ರೆಂಚ್ ಫ್ರೈಸು ಎಲ್ಲನೂ. ಸೊ ವಿ ವರ್ ಟೇಕಿಂಗ್ ಅ ಫೋಟೋಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಆಪೋಸಿಟ್ ಸೈಡಲ್ಲೇ ನಮ್ಮ ಕಿಂಗ್ ಫಿಶರ್ ಅವ್ರ ಮನೇನೂ ನೋಡಿದ್ವಿ. ಇಟ್ ವಾಸ್ ಸೋ ಬಿಗ್ ಆ್ಯಂಡ್ ಹ್ಯೂಜ್. ಆ್ಯಂಡ್ ದಿಸ್ ಈಸ್ ದ ಏರಿಯಾ ಹೌ ಇಟ್ ಇಸ್. ಸೊ ಜಾಸ್ತಿ ಹೊತ್ತು ಏನು ತೊಗೊಳ್ಳಿಲ್ಲ, ಯಾಕಂದರೆ ಹೋಗಿದ್ದೆ ಲೇಟು. ಸೊ ಅವ್ರು ಆಬ್ವಿಯಸ್ಲಿ ಮೆನ್ಷನ್ ಮಾಡಿದರು ಯು ಹ್ಯಾವ್ ಟು ಲೀವ್ ಬೈ 11 o'clock ಅಂತಂದ್ಬಿಟ್ಟು. ಸೊ ನಾವೇನು ಜಾಸ್ತಿ ಏನು ಆರ್ಡ್ರ್ ಮಾಡಿಲ್ಲ, ಲೈಟಾಗಿ ಆರ್ಡ್ರ್ ಮಾಡಿ ತಿಂದಿದ್ದು. ಸೊ ಆಯಿತು, ಟೈಮ್ ಮುಗೀತು. ಸೊ ವಿ ವರ್ ಲೀವಿಂಗ್. ಸೊ ಹಾಗೆ ಹೋಗ್ತಾ ಏನು ಸುಮ್ಮನೆ ಹೋಗೋಕ್ಕಾಗುತ್ತಾ? ಸೊ ನಮ್ಮದು ಫೋಟೋ ಸೆಷನ್ನು ನಮ್ಮದಿದು ಎಲ್ಲ ಮಾಡಿಕೊಂಡು ಇದಿರೋದು 16th ಫ್ಲೋರಲ್ಲಿ. ಸೊ ಇಟ್ ಈಸ್ ನೈಸ್ ಗೆಸ್ಚರ್ ಆ್ಯಂಡ್ ನೈಸ್ ಥಿಂಗ್. 16th ಫ್ಲೋರ್ ಈ ಬಾಯ್ದು ಬರ್ಡೇ ಮಾಡೋಕ್ಕೆ ಬಂದಿರೋದು ನಾವು. ಎಸ್, ನಾವು ಯು ಆರ್ ಗೋಯಿಂಗ್ ಟು 16th ಫ್ಲೋರ್ ಟು ಡೌನ್ 0 ಫ್ಲೋರ್. ಸೊ 13th ಫ್ಲೋರಲ್ಲಿ ಹೋದಾಗ ನಾನು ಕಿವಿ ಎಲ್ಲ ಮುಚ್ಕೊಂಡ್ಬಿಟ್ಟಿತ್ತು, ಏನಿದು ಲಿಫ್ಟಲ್ಲಿ ಹೋಗ್ಬೇಕಾದ್ರೆ. ಸೊ ಇದರಲ್ಲಿ ಏನು ಆ ಥರ ಏನಿರಲಿಲ್ಲ. ಇಟ್ ವಾಸ್ ನಾರ್ಮಲ್, ಕೋಝಿ ಆ್ಯಂಡ್ ಆಲ್. ಸೊ ನೋಡಿ ನಮ್ಮ ಅಟೈರ್, ದಿಸ್ ಇಸ್ ಅವರ್ ಅಟೈರ್ ಆ್ಯಂಡ್ ದಿಸ್ ಇಸ್ ಅ ಯು ಬಿ ಸಿಟಿ ಮಾಲ್. ಸೊ ರಾತ್ರಿ ಆಗಿರೋದ್ರಿಂದ ಆಲ್ಮೋಸ್ಟ್ 11 ಗಂಟೆ 11:15 ಆಗಿತ್ತು ಫ್ರೆಂಡ್ಸ್. ಯಾರೂ ಇರಲಿಲ್ಲ. ಸೊ ಇದ್ದಿದ್ದವರು ಒಂದಷ್ಟು ಜನ ಇದ್ದರು. ಇದರೊಳಗಡೆ ಮಾಲು ಇದೆಯಲ್ಲ, ಯು ಬಿ ಸಿಟಿ ಮಾಲ್ ಅಂತಲೂ ಕರೆಸ್ಕೊಳುತ್ತಲ್ಲ, ಇಲ್ಲಿ ಮೂವೀಸ್ ಎಲ್ಲ ಆಪ್ರೇಟ್ ಆಗುತ್ತೆ. ಸೊ ಮೂವೀಸ್ ನೋಡೋರು ಬರ್ತಾಯಿದ್ರು ಅವಾಗ ತಾನೇ. ಸೊ ಮೂವೀಸ್ ಮುಗಿಸ್ಕೊಂಡು ಹೋಗೋರು, ಸೊ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಹೋದವರು ಹೋಗ್ತಾಯಿದ್ರು. ಸೊ ನಮ್ಮದೇ ಹೇಳಿಲ್ವಾ, ಯು ಬಿ ಸಿಟಿನ ರಾತ್ರಿ ಆಗಿರೋದ್ರಿಂದ ಜನ ಯಾರೂ ಇರಲಿಲ್ಲ, ಮಂಡೇ ಆಗಿರೋದ್ರಿಂದ. ಸೊ ಇಟ್ ಈಸ್ ಅವರ್ ಏರಿಯಾ, ನಾವೇ ರಾಜ ನಾವೇ ರಾಣಿ. ಸೊ ಹಾಗಾಗಿ ನೋಡಿ ನಮ್ಮದೇ ಇದು ರೋಡು, ನಮ್ಮದೇ ಮಾಲು, ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಹೋಗ್ತಾ ಇದ್ದೀವಿ. ಸೊ ದಿಸ್ ಇಸ್ ಹೌ ವಿ ಸ್ಪೆಂಡ್ ಅವರ್ ಡೇ ಇನ್ ಯು ಬಿ ಸಿಟಿ. ಎಸ್ ಫ್ರೆಂಡ್ಸ್, ನೀವು ಒಂದೊಂದ್ಸಲಿ ಅನಿಸುತ್ತೆ ಎಲ್ಲರಿಗೂ, ನಾವು ಅಷ್ಟೊಂದು ಖರ್ಚು ಮಾಡಿ ಹೆಂಗಪ್ಪ ಹೋಗೋದು, ಅದು ಒಂದು ದಿವಸದ್ದು ಇದು ಮಕ್ಕಳದು ಫೀಸು, ಒಂದು ದಿವಸದ್ದು ಟ್ಯೂಷನ್ ಫೀಸು ಅನಿಸುತ್ತೆ ಫ್ರೆಂಡ್ಸ್. ಬಟ್ ಎಸ್, ಸೊ ಧೈರ್ಯ ಮಾಡಿ, ಸೊ ಮೋಟಿವೇಟ್ ಮಾಡಿ ನಿಮ್ಮನ್ನು ನೀವೇ. ಸೊ ಯು ಹ್ಯಾವ್ ಟು ಎಂಜಾಯ್ ಅಂದರೆ ಯು ಹ್ಯಾವ್ ಟು ಮೇಕ್ ಇಟ್ ಔಟ್.
ಸೊ ಇನ್ನೇನಿಲ್ಲ, ಎಂಜಾಯ್ ಮಾಡೋ ಒನ್ ಡೇ, ಇಟ್ಸ್ ಮೆಮೊರೀಸ್ ಅಷ್ಟೇ. ನಾನೇನು ಕಲೆಕ್ಟ್ ಮಾಡ್ತಾ ಇದ್ದೀನಿ ವೀಡಿಯೋಸ್, ಯು ಕ್ಯಾನ್ ಚೆಕ್, ಇಸ್ ಆರ್ ಆಲ್ ಮೆಮೊರೀಸ್. ನಾವೇನು ತೊಗೊಂಡೋಗೋದಿಲ್ಲ, ಇದೆಲ್ಲ ಮೆಮೊರೀಸ್. ನಾವೆಲ್ಲ ವಯಸ್ಸಾದ್ಮೇಲೆ ಕೂತ್ಕೊಂಡು ಎಲ್ಲೋಗಿದ್ವಿ, ಯಾವಾಗ ಏನು ಮಾಡಿದ್ವಿ ಅನ್ನೋದು ನೋಡೋದು. ನೋಡಿ, ಇದೇ UB ಸಿಟಿ. ಸೊ ದ್ಯಾಟ್ ಈಸ್ ಜಸ್ಟ್ ಅ ಮೆಮೊರೀಸ್ ಯು ಕ್ಯಾನ್ ಕಲೆಕ್ಟ್ ಫಾರ್ ಯುವರ್ ಲೈಫ್ ಟೈಮ್. ವಯಸ್ಸಾದಮೇಲೆ ಕೂತ್ಕೊಂಡು TV ನೋಡೋದಕ್ಕಿಂತ ನೀವು ಮಾಡಿರೋ ವೀಡಿಯೋಗಳನ್ನ ನೋಡ್ಕೊಂಡು ಕೂತ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಆಯಿತು, ನಮ್ಮದು UB ಸಿಟಿ ಎಂಜಾಯ್ ಮಾಡಿದ್ವಿ, ತಿಂದ್ವಿ ಎಲ್ಲನೂ. ಸೊ ನೆಕ್ಸ್ಟ್ ನಿಮಗೆ ಕರ್ಕೊಂಡು ಹೋಗ್ತೀವಿ ನೋಡಿ, ನಾವು ಎಷ್ಟೇ ಇದಾದ್ರೂ ಆಯಿತಾ. ಸೊ ಏನಂದರೆ ಕಸ್ತೂರಿಬಾ ನಗರ್ಗೆ ಯಾವ ಕಡೆ ಹೋಗಬೇಕು ಮತ್ತು ಯಾವ ಸೈಡ್ ಹೇಗೆ ಹೋಗಬೇಕು ಅಂತ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಸೊ ನಾವು ಈ ಸೈಡ್ ಹೋಗೋಣ ಅಂತ ಟ್ರೈ ಮಾಡಿದ್ವಿ. ಸೊ ಹೋಗ್ತಾಯಿದ್ದೀವಿ ನೋಡಿ, ಎಕ್ಸಿಟಲ್ಲೇ ಬರ್ತಿತ್ತು. ಸೊ ಯಾವ ಸೈಡಿಗೆ ಹೋಗೋದು ಅಂತಂದ್ಬಿಟ್ಟು ನಾವು ಆ ಸೈಡು ಚೂಸ್ ಮಾಡಿಕೊಂಡು ಹೋಗ್ಬೋದು, ಓಕೆನಾ. ಸೊ ನಾವು ಡಿವಿಯೇಷನ್ ತೊಗೊಂಡ್ವಿ ಮೇ ಹಾಲ್ ಕಡೆ ಹೋಗೋಣ ಅಂತ. ಸೊ MG ರೋಡ್ ಆ ಕಡೆ ಸೈಡು. ಸೊ ಹೋಗ್ಬೇಕಾದ್ರೆ ಇಂದಿರಾನಗರ್ ಸೈಡಿಂದನೂ ಹೋಗೋಣ ಅಂತ. ಸೊ ಹೋಗ್ತಾ ಇರಬೇಕಾದ್ರೆ ನಿಮ್ಗೊಂದು ಸ್ಪೆಷಲಾಗಿ ತೋರಿಸ್ತೀನಿ ಫ್ರೆಂಡ್ಸ್. ಇದು ಏನಂತಂದರೆ, ಒಂದು ಕತೆ ಹೇಳ್ತೀನಿ ನಿಮಗೆ, ನಮ್ಮ ಯಜಮಾನ್ ಜೊತೆನೇ ಬರ್ಡೇ ಕತೆ. ಸೊ ಅವರು ಹುಟ್ಟಿ ಬೆಳೆದಿದ್ದೆಲ್ಲನೂ ಮೇ ಹಾಲಲ್ಲೇ. ಸೊ ಅವ್ರ ಅಪ್ಪ ಆ್ಯಕ್ಚುಲಿ ಫೈರ್ ಸ್ಟೇಷನಲ್ಲಿ ವರ್ಕ್ ಮಾಡ್ತಾಯಿದ್ರು, ಫೈರ್ ಆಫೀಸರ್ ಆಗಿ. ಸೊ ಹಾಗಾಗಿ ಸೊ ಇವರೆಲ್ಲನೂ ಕ್ವಾರ್ಟರ್ಸಲ್ಲೇ ಅಂದರೆ ಬೆಳೆದಿದ್ದೆಲ್ಲನೂ ಅಲ್ಲೇ. ಸೊ ಇವಾಗ ಹೆಂಗಿದ್ರು ಇಲ್ಲಿಗೆ ಬಂದಿದ್ದೀವಿ. ನಾವು ಏನು ಅಂದ್ಕೊಂಡಿರಲಿಲ್ಲ, UB ಸಿಟಿ ಆದಮೇಲೆ ಡೈರೆಕ್ಟಾಗಿ ವಿಲ್ ಗೋ ಟು ಹೋಮ್ ಅಂತ. ಸೊ ಯಾವಾಗ ಡಿವಿಯೇಷನ್ ತೊಗೊಂಡ್ವಿ, ಸೊ ಇಂದಿರಾನಗರ್ ಸೈಡಿಂದ ಹೋಗೋಣ ಅಂತ. ಸೊ ಆವಾಗ ಒಂದು ಥಾಟ್ ಬಂತು, ಸರ್ಪ್ರೈಸಿಂಗ್ಲಿ ಆ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಸೊ ಟ್ರಾಫಿಕ್ ಇತ್ತು. ಅದನ್ನು ಟ್ರಾಫಿಕ್ ಅವಾಯ್ಡ್ ಮಾಡೋಕ್ಕೋಗಿ ಈ ಸೈಡಿಂದ ಹೋಗೋಣ ಅಂತ ಮೇ ಹಾಲ್ಗೆ ಹೋಗಿದ್ವಿ. ಅದು ಅನ್ಎಕ್ಸ್ಪೆಕ್ಟೆಡ್. ಇಟ್ ಈಸ್ ನಾಟ್ ಈವನ್ ಪ್ಲಾನ್ಡ್ ಆಲ್ಸೋ. ಇಟ್ ಈಸ್ ಲೈಕ್ ಅ ನೇಚರ್ ಸರ್ಪ್ರೈಸ್ ಅಂತಾರಲ್ಲ, ಹಾಗೆ ನಮ್ಮ ಯಜಮಾನ್ರಿಗೆ ನೇಚರ್ ಸರ್ಪ್ರೈಸ್ ಅಂದ್ಬಿಟ್ಟು. ಸೊ ಅವ್ರು ಎಲ್ಲೆಲ್ಲಿ ಓಡಾಡಿದರು, ಏನೇನು ಮಾಡಿದರು ಎಲ್ಲನೂ ಅಷ್ಟೇ. ಇದು ನೋಡಿ, ಇದು MG ರೋಡು. ಸೊ ಇಟ್ ಈಸ್ ಲೈಟಿಂಗ್. ಸೊ ಯು ಕ್ಯಾನ್ ಸಿ ನಮ್ಮ ಬೆಂಗಳೂರು ಲೈಟಿಂಗ್ ಫ್ಲೈಓವರ್, ಮೆಟ್ರೋ ಫ್ಲೈಓವರ್ ಲೈಟಿಂಗ್ಸ್ ನೋಡ್ಬೋದು. ಇದು MG ರೋಡು. ಇವರಿಲ್ಲೆಲ್ಲ ಓಡಾಡಿದ್ದಾರೆ ಮಕ್ಕಳಿದ್ದಾಗೆ. ಆಬ್ವಿಯಸ್ಲಿ ಫ್ರೆಂಡ್ಸ್, ಅವಾಗೆಲ್ಲನೂ ಈ ಥರ ದೊಡ್ಡ ದೊಡ್ಡ ಮಾಲ್ ಆಗಲಿ ಇದೆಲ್ಲ ಏನೂ ಇಲ್ಲ. ಅವಾಗೆಲ್ಲ ಜಸ್ಟ್ ಎಕ್ಸಿಸ್ಟಿಂಗು ಅಲ್ವಾ. ಎಕ್ಸ್ಕ್ಯೂಸ್ ಮಿ. ಸೊ ಇದು ಬ್ರಿಗೇಡ್ ರೋಡು. ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಸೊ ಅವಾಗೆಲ್ಲನೂ ಎಲ್ಲ ಸ್ಮಾಲ್ ಏರಿಯಾ ಇತ್ತು ಫ್ರೆಂಡ್ಸ್. ನಮ್ಮ ಯಜಮಾನರು ಹೇಳಿರೋ ಪ್ರಕಾರ ಇವರೆಲ್ಲ ಈ ರೋಡ್ದಲ್ಲೆಲ್ಲ ಓಡಾಡಿದ್ದಾರೆ. ಸೊ ಬರ್ಬೇಕಾದ್ರೆ ಈ ಕತೆ ಎಲ್ಲ ಹೇಳ್ಕೊಂಬಂದರು, ನಾನು ಇಲ್ಲೆಲ್ಲ ಓಡಾಡಿದ್ದೀನಿ, ನಾನು ಇಲ್ಲೆಲ್ಲ ಮರಗಳಿತ್ತು, ಚೇಪೆಕಾಯಿ ಕಿತ್ತಿದ್ದೀನಿ, ಇದು ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ ಅಂತ. ನೋಡಿ, ಮೈ ಬರ್ತ್ ಪ್ಲೇಸ್ ಮೇ ಹಾಲ್. ಅವ್ರ ಹ್ಯಾಪಿನೆಸ್ಗೆ ಒಂದು ಇದಿಲ್ಲ. ಸೊ ಈ ವಾಸ್ ಫಿಲ್ಡ್ ವಿತ್ ಸೋ ಮಚ್ ಆಫ್ ಎಮೋಷನ್ಸ್ ಆ್ಯಂಡ್ ಎವ್ರಿಥಿಂಗ್ಸ್. ಸೊ ಅವಾಗಿರೋ ಮೇ ಹಾಲ್ ಥರ ಇವಾಗಿಲ್ಲ ಫ್ರೆಂಡ್ಸ್. ಅವರೆಲ್ಲ ಇವಾಗೆಲ್ಲ ರಿನೋವೇಷನ್ ಮಾಡಿ ಅವಾಗಿದ್ದಿದ್ದು ಫೈರ್ ಇದೆಲ್ಲನೂ ಕ್ವಾರ್ಟರ್ಸ್ ಎಲ್ಲ ಹೊಡೆದಾಕಿ ಸೊ ನಾರ್ಮಲಾಗಿ ಫೈರ್ ಸ್ಟೇಷನ್ ಮಾಡಿದ್ದಾರೆ. ಕ್ವಾರ್ಟರ್ಸ್ ಎಲ್ಲ ಬೇರೆ ಕಡೆ ಕೊಟ್ಟಿದ್ದಾರಂತೆ. ಸೊ ಅದು ನಮಗೂ ರೀಸೆಂಟಾಗಿ ಗೊತ್ತಾಗಿದ್ದು. ಸೊ ನೋಡಿ, ಸೊ ಏನಕ್ಕೆ ಅಂದರೆ ಹುಟ್ಟಿ ಬೆಳೆದಿದ್ದು ಈಸ್ ಅ ಹೋಮ್ ಡೆಲಿವರಿ ಬಾಯ್. ಅವ್ರ ಮನೇಲೇ ಹುಟ್ಟಿದ್ದಂತೆ. ಸೊ ಅಲ್ಲಿ ನಿಂತಿದ್ದಾರಲ್ಲ ಅದೇ ಜಾಗದಲ್ಲೇ ಅವ್ರ ಮನೆ ಇದ್ದಿದ್ದು. ಸೊ ಹಾಗಾಗಿ ಸೊ ಯಾರಿಗೆ ತಾನೇ ಹುಟ್ಟಿದ ಜಾಗಕ್ಕೆ ಮತ್ತೆ ಹೋಗಿ ನಿಮ್ಮ ಬರ್ಡೇನ ನೀವೇ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತಂದರೆ ಅದು ತುಂಬ ಜನದ ಕನಸಾಗಿರುತ್ತೆ. ಸೊ ಇವತ್ತು ಅವರ ಇದು ನನಸಾಗಿದೆ. ಇದು ನೋಡಿ ಫ್ರೆಂಡ್ಸ್, ಮೇ ಹಾಲಲ್ಲಿ ನಾಯಿಗಳು ಎಷ್ಟು ಚೆನ್ನಾಗಿ ಒಳ್ಳೆ ಅಟೆನ್ಷನ್ ಥರ ನಿಂತಿದೆ, ಪೊಲೀಸ್ ಕ್ವಾರ್ಟರ್ಸ್ ಥರ ಅಲ್ವಾ. ಸೊ ಹಾಗಾಗಿ ಇದೇ ನೋಡಿ ನಾನು ಹೇಳಿದ್ದು ಸ್ಪೆಷಲ್ ಡೇ. ನೀವು ಎಷ್ಟೇ ದುಡ್ಡು ಕೊಟ್ಟು ಸಾವಿರ ಅಲ್ಲ ಲಕ್ಷ ಖರ್ಚು ಮಾಡಿ ಏನೇ ತಿಂದ್ರೂ, ಪಿಜ್ಜಾ ಬರ್ಗರ್ ಏನೇ ತಿಂದ್ರೂ ಬರೋದು ಕೊನೆಗೆ ನಮ್ಮ ನಾಡಿನ ಊಟಕ್ಕೆ, ನಮ್ಮ ಮನೆಯ ಊಟಕ್ಕೆ. ನಾವೆಲ್ಲಿ ಬಂದಿದ್ದೀವಿ ಅಂದರೆ ಇಂದಿರಾನಗರಲ್ಲಿರೋದು ರಾಮೇಶ್ವರಂ ಬಂದಿದ್ದೀವಿ. ಮಿಡ್ ನೈಟ್ ಕ್ರೇವಿಂಗ್ಸ್, ಎಸ್. ಅಲ್ಲಿ ತಿಂದಿದ್ದು ಸಾಕಾಗಿಲ್ಲ ಅಂತ ಅಂದ್ಕೋಬೇಡಿ, ಅಲ್ಲಿ ತಿಂದಿದ್ದು ಸಾಕಾಗಿತ್ತು. ನಾವು ಜಾಸ್ತಿ ಆರ್ಡ್ರ್ ಮಾಡಿಲ್ಲ, ನೀವೇ ನೋಡ್ದಿರಂಗೆ ಸ್ವಲ್ಪನೇ ಆರ್ಡ್ರ್ ಮಾಡಿದ್ದು. ಸೊ ನಮ್ಮ ಬರ್ಡೇ ಬಾಯ್ಗೆ ಹೊಟ್ಟೆ ಹಸಿತಾಯಿತು. ಸೊ ಹಾಗಾಗಿ ಎಲ್ಲಿಗೆ ಹೋಗೋಣ ಅಂತಂದರೆ ನಾವು ಹಿಂಗಿರೋ ಮನೆ ಹತ್ರ ಹೋಗಬೇಕಿತ್ತಲ್ಲ, ಸೊ ಇಂದಿರಾನಗರಿಂದನೇ ಹೋಗಬೇಕಿತ್ತು. ಸೊ ಲಾಂಗ್ ಡ್ರೈವ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ರಾಮೇಶ್ವರಂ ಸಿಕ್ತು, ರಾಮೇಶ್ವರಂ ಬಂದಿದ್ದೀವಿ. ಟೊಮೆಟೊ ಬಾತು, ನಮ್ಮ ಚಿತ್ರಾನ್ನ, ಏನಿಲ್ಲ ಅಂದರೆ ಚಿತ್ರಾನ್ನ ರಾಮೇಶ್ವರಂ. ಇದು ಪ್ರಮೋಷ್ನಲ್ ವಿಡಿಯೋ ಅಲ್ಲ ಫ್ರೆಂಡ್ಸ್, ಇದು ನಾವು ರಾತ್ರಿ ಊಟಕ್ಕೆ ಹೋಗೋಣ, ಎಲ್ಲಿ ಹೋಗೋಣ, ಎಲ್ಲ ಅಂಗಡಿನೂ ಮುಚ್ಚಿತ್ತು. ಸೊ ರಾಮೇಶ್ವರಂ ಒಂದೇ ತೆಗ್ದಿತ್ತು.
ಸೊ ಹಾಗಾಗಿ ಬಂದ್ವಿ. ಸೊ ಒಂದು ವಿಷಯ ಹೇಳಬೇಕು ರಾಮೇಶ್ವರನ ಬಗ್ಗೆ ಅಂತಂದರೆ, ಇಟ್ ಈಸ್ ಅ ವೆರಿ ವೆರಿ ಹೆಲ್ಪ್ಫುಲ್ ಫ್ರೆಂಡ್ಸ್. ಇನ್ನು ನೈಟ್ 1 ಗಂಟೆ 2 ಗಂಟೆವರೆಗೂ ಓಪನ್ ಇರುತ್ತೆ ನೋಡಿ. ನಾವು 2 ಗಂಟೆಗೆ ಆ್ಯಕ್ಚುಲಿ ಬಂದಿದ್ದು. ಸೊ ಓಪನ್ ಇತ್ತು. ಎಲ್ಲ ಯಾವುದು ವೇಸ್ಟ್ ಮಾಡಲ್ಲ, ಎಲ್ಲ ಯುಟಿಲೈಸೇಷನ್ ಮಾಡ್ತಾರೆ ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.